ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನೋಡಿ, ಇದು ನಮ್ಮ ಚಿಕ್ಕ ಅಂಗಡಿ ಪರಿಚಯ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ 1000 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಇದು ನಾನು ಟೈಲರಿಂಗ್ ಜೊತೆಗೆ ಯಾವ ರೀತಿ ನನ್ನ ಅಂಗಡೀಲಿ ಐಟಮನ್ನು ಇಟ್ಕೊಂಡು ಸೇಲ್ ಮಾಡಿಕೊಂಡು ಟೈಲರಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಸಣ್ಣ ಪುಟ್ಟ ಐಟಮ್ಗಳು ಸೇಲ್ಗೆ ಅಂತಲೇ ಇಟ್ಕೊಂಡಿರೋದು. ಈ ರೀತಿ ಮಾಮೂಲಿ ಫ್ಯಾನ್ಸಿ ಸ್ಟೋರ್ ಥರ ಇದು ಸ್ಟಿಚಿಂಗ್ ಬಟ್ಟೆಗಳೆಲ್ಲ ನಾನು ವೀಡಿಯೋಗೋಸ್ಕರ ಅಂತ ರೆಡಿ ಮಾಡಿ ಏನು ಮಾಡಿಲ್ಲ. ಮಾಮೂಲಿ ಹೇಗಿದೆಯೋ ಹಾಗೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ಸ್ಟಿಚಿಂಗ್ ಮಾಡುವಂಥದ್ದು ಸ್ಯಾರಿಗಳು. ಇವೆಲ್ಲ ಮಾಮೂಲಿ ಸ್ಟಿಚಿಂಗ್ ಆಗಿರೋ ಬಟ್ಟೆಗಳು, ಬ್ಲೌಸ್ಗಳು, ಮತ್ತು ಇನ್ನೂ ಏನೇನೋ ಫ್ರಾಕು ಎಲ್ಲ ಇದೆ. ಸ್ವಲ್ಪ ವರ್ಕ್ ಮಾಡಿರೋದು, ಆಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿರೋ ಬ್ಲೌಸ್ಗಳು, ಮತ್ತು ಇದೆಲ್ಲ ನನಗೆ ಯೂಸ್ ಆಗುತ್ತೆ ಅಂತ ಒಂದೊಂದು ಬಂಡಲ್ಲೇ ತಂದಿಟ್ಕೊಂಡಿದ್ದೀನಿ. ಲೇಸ್ಗಳು, ಗ್ಲೋ ಎಲ್ಲನೂ, ಗಮ್ಮು ಎಲ್ಲನೂ ತಂದಿಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಲೇಸ್, ಈ ಥರ ಸ್ಟೋನ್, ಇದು ಲೇಸ್ ಬಂದ್ಬಿಟ್ಟು ಈಗ ಟ್ರೆಂಡಿಂಗ್ ಇದೆ ಫ್ರೆಂಡ್ಸ್. ಇದು ಆ ಥರ ಲೇಸ್ ಇದು. ಅದನ್ನು ತಂದು ಇಟ್ಕೊಂಡಿದ್ದೀನಿ. ಸುಮ್ಮನೆ ಒಂದೊಂದಕ್ಕೆಲ್ಲ ಹಗಲೆಲ್ಲ ಹೋಗಬಾರ್ದು ಅಂತ ನನ್ನ ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ ಈ ಥರ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳೆಲ್ಲ ಹಾಕಿದ್ದೀನಿ. ಮತ್ತು ಚಿಕ್ಕದೇ ಇರೋದು ಜಾಗ, ದೊಡ್ಡದಿಲ್ಲ, ಅದರಲ್ಲೇ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ. ಆದರೆ ಗೊತ್ತಲ್ಲ ಬಟ್ಟೆಗಳು ಅಂದರೆ. ಇದು ಬಂದ್ಬಿಟ್ಟು ನನ್ನ ಕಂಪ್ಯೂಟರ್ ಮಿಷಿನು ಫ್ರೆಂಡ್ಸ್. ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನು. ಆಲ್ರೆಡಿ ಒಂದು ಲೋಗೋ ಹಾಕಿ ಮುಗ್ದಿದೆ, ಅದು ತೆಗಿಬೇಕು. ತೆಗೆದ್ಬಿಟ್ಟು ಮತ್ತೆ ಕೋಟ್ಗೆ ಅಟ್ಯಾಚ್ ಮಾಡಬೇಕು. ಅದನ್ನು ಅಲ್ಲೇ ಪಕ್ಕದಲ್ಲೇ ಕೋಟ್ಗಳೆಲ್ಲ ಇಟ್ಕೊಂಡಿದ್ದೀನಿ, ಸ್ಟಿಚ್ ಮಾಡಬೇಕದು. ಮತ್ತು ಇದು ದಾರದ ಡಬ್ಬಗಳು ಫ್ರೆಂಡ್ಸ್. ಅಲ್ಲಲ್ಲೆಲ್ಲ ಇಟ್ಟಿದ್ದೀನಲ್ಲ, ಅದು ಅಲ್ಲಿ ಸಾಕಾಗಿಲ್ಲ ಜಾಗ ಅಂತ ಎಲ್ಲೆಲ್ಲಿ ಜಾಗ ಐತೆ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಮೆಹಂದಿದ್ದು ಕೈ ಮೇಲೆ ಹಾಕ್ಕೊಳ್ಳೋದು. ಮತ್ತು ಇದು ಗೊಂಬೆ, ಮತ್ತು ಇದು ಮಾಮೂಲಿ ಫ್ಯಾನ್ಸಿ ಸ್ಟೋರ್ ಐಟಮ್ಸು. ಇದೆಲ್ಲ ನೋಡಿ, ಇಲ್ಲೂ ಜೋಡಿಸಿದ್ದೀನಿ. ಕ್ಲಿಪ್ಸು, ಮತ್ತು ಸ್ಟಿಕ್ಕರ್ಸು, ಓಲೆಗಳು, ಎಲ್ಲ ತುಂಬ ಫ್ಯಾನ್ಸಿ ಸ್ಟೋರ್ ಐಟಮ್ಸ್ಗಳೆಲ್ಲ ಜೋಡಿಸಿದ್ದೀನಿ ನೋಡಿ. ಇದೆಲ್ಲ ಸರ, ಬೆಲ್ಟು, ಫೆವಿಕಿಕ್, ಇವೆಲ್ಲ ಒಂಥರ ಫ್ಯಾನ್ಸಿ ಸ್ಟೋರಲ್ಲಿ ಏನೇನಿರುತ್ತೋ ಅದೆಲ್ಲ ಚಿಕ್ಕದಾಗಿ ದೇವ್ರದ್ದು ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿದೆ. ಇದು ನನ್ನ ದೇವ್ರ ಫ್ರೆಂಡ್ಸ್. ಅಂದರೆ ನನಗೆ ಅನ್ನ ಕೊಡ್ತಿರುವಂಥ ದೇವರಿದು, ಅಂದರೆ ನನ್ನ ಮಿಷಿನ್ ಇದು. ಈ ಮಿಷಿನಿಂದನೇ ನಾನು ಅನ್ನ ಇವಾಗ ದುಡಿತಾ ಇರೋದು. ಹಾಗಾಗಿ ಇದು ನನಗೆ ದೇವ್ರ ಥರನೇ. ಇದು ಮೆರಿಟ್ ಕಂಪ್ನಿ ಮಿಷಿನ್ ಇದು. ಇದ್ರ ಜೊತೆಗೆ ನನ್ನ ಬರ್ನಿನ ಮಿಷಿನ್ ಇದು. ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನು. ಮತ್ತು ಇದರಲ್ಲೇ ನಾನು ಇದೆಲ್ಲ ಎಂಬ್ರಾಯ್ಡಿಂಗ್ ಮಾಡಿ ಇಟ್ಟಿರೋದು, ಹಾಕಿದ್ದೀನಿ ನೋಡಿ ಬ್ಲೌಸ್ ಪೀಸ್ಗೆಲ್ಲ. ಅಂದರೆ ಅದು ತಗೊಂಡಾಗ ನನಗೆ ಡಿಸೈನ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಅದಕ್ಕೆಲ್ಲ ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದೀನಿ. ಇದು ನನ್ನ ಜಿಗ್ಜಾಗ್ ಮತ್ತು ಓರ್ಲಾಕ್ ಮಿಷಿನ್ ಇದು. ಇದು ಬಂದ್ಬಿಟ್ಟು ಉಷಾ ಕಂಪ್ನಿದು ನೋಡಿ. ಇದು ಆಲ್ರೆಡಿ ನಾನು ವೀಡಿಯೋ ಮಾಡಿದಾಗೆಲ್ಲ ತೋರಿಸಿದ್ದೀನಿ ಸ್ವಲ್ಪ. ಈ ಥರ ನನ್ನ ಈ 3 ಮಿಷಿನ್ ಇದೆ. ಇದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನು. ಅದರ ನಾವು ಫ್ರೇಮ್ ಸೆಟ್ ಮಾಡಿದ್ರೆ ಅದೇ ರೆಡಿ ಆಗುತ್ತೆ ಡಿಸೈನು. ಹಾಗಾಗಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮದು ಚಿಕ್ಕದು ಅಂಗಡಿ ಫ್ರೆಂಡ್ಸ್, ಜಾಸ್ತಿ ಜಾಗ ಇಲ್ಲ. ಒಂದು ಮಿಷಿನ್ ಇಟ್ಕೊಬೋದು. ಈಗ ಅದೊಂದು ಟೇಬಲ್ ಬೇರೆ ಇಟ್ಕೊಂಡಿದ್ದೆಲ್ಲ ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ದೆಲ್ಲ, ಆ ಟೇಬಲ್ ಈಗ ತೊಗೊಂಡೆ ರೀಸೆಂಟಾಗಿ. ಹಂಗಾಗಿ ಜಾಗ ಇನ್ನೂ ಚಿಕ್ಕದು, ಜಾಗನೇ ಸಾಕಾಗಲ್ಲ. ನೋಡಿ, ಈ ಥರ ಇದೆ ನನ್ನ ಚಿಕ್ಕ ಫ್ಯಾನ್ಸಿ ಸ್ಟೋರು, ಟೈಲರ್ ಅಂಗಡಿ ಇದು. ಮತ್ತು ಸೇಲ್ಗೆ ಅಂತ ಇಟ್ಟಿರೋ ಬಟ್ಟೆಗಳು, ಮತ್ತು ಇದು ಎಂಬ್ರಾಯ್ಡಿಂಗ್ ವರ್ಕ್ದು ಬ್ಲೌಸ್ ಪೀಸು ಆಲ್ರೆಡಿ ರೆಡಿ ಮಾಡಿ ಒಂದು ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ಥರ ರೆಡಿ ಮಾಡಿ ಇಕ್ಕಿದ್ದೀನಿ. ಯಾವ್ದಾದ್ರು ಮ್ಯಾಚ್ ಆದರೆ ತೊಗೋಬೋದು. ಬ್ಲೂ, ಯೆಲ್ಲೋ ಮತ್ತು ಬ್ಲ್ಯಾಕು, ಆ ಥರ ಒಂದಷ್ಟು ರೆಡಿ ಮಾಡಿದ್ದೀನಿ. ಅದೆಲ್ಲ ತೋರ್ಸೋಕೆ ಹೋದರೆ ದೊಡ್ಡದಾಗುತ್ತೆ. ಇದು ಬಂದ್ಬಿಟ್ಟು ಬೋಟ್ ನೆಕ್ ಡಿಸೈನು ನೋಡಿ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಾನು ಇನ್ನೊಂದು ಸಲ ತೋರಿಸ್ತೀನಿ. ತುಂಬ ಡಿಸೈನ್ ಇದೆ, ಅದು ಇವಾಗ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಹಾಗಾಗಿ ನಾನು ಇನ್ನೊಂದು ಸಲ ತೋರಿಸ್ತೀನಿ ಆ ಡಿಸೈನ್ಸ್ ಎಲ್ಲನೂ. ಇನ್ನೊಂದು ಸಲ ನೋಡೋಣ ಫ್ರೆಂಡ್ಸ್. ಈ ಥರ ನನ್ನ ಚಿಕ್ಕ ಅಂಗಡಿ ಈ ಥರ ಇದೆ. ನಾವು ಟೈಲರಿಂಗ್ ಜೊತೆಗೆ ಈ ಥರ ಎಲ್ಲ ರೆಡಿ ಮಾಡಿ ಮಾಡ್ತಾ ಇರುವಂಥದ್ದು. ಈ ಥರ ಇದೆ ಫ್ರೆಂಡ್ಸ್. ನೀವು ಯಾರಾದರೂ ಮಾಡಬೇಕು ಅಂದರೆ ಈ ಥರ ಚಿಕ್ಕದಾಗಿ ಮಾಡ್ಕೋಬೋದು. ಏನು ನನಗೆ ಈ ಥರ ನನ್ನ ಅಂಗಡಿ ಪರಿಚಯ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನೋಡಿ. ಇದು ಬೆಲ್ಟ್, ಇದು ಸೊಂಟಕ್ಕೆ ಗೋಲ್ಡ್ ಕಲರಲ್ಲಿ ತಂದಿದ್ದೀನಿ, ಎಲ್ಲದಕ್ಕೂ ಮ್ಯಾಚಿಂಗ್ ಆಗುವಂಥ ಬೆಲ್ಟ್ ಇದು. ಈ ಥರ ನನ್ನ ಚಿಕ್ಕ ಅಂಗಡಿ ಇದೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಅಂಗಡಿ ಬಗ್ಗೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.